ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸ್ವೆ ಜೂಲೈ ತಿಂಗಳು 18ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಆತನನ್ನು ಮಹಿಮೆಪಡಿಸುತ್ತೇನೆ. ಆತನ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾದುದು. ಆಮೇನ್. ಪ್ರಿಯರಾದ ದೇವರ ಮಕ್ಕಳೇ, ನಾವು ತನುಮನದಿಂದ ಕರ್ತನ ನಾಮವನ್ನು ಕೊಂಡಾಡುವಾಗ ಆತನ ನಮ್ಮ ಬಂಡೆಯಾಗಿಯೂ ಗುರಾಣಿಯಾಗಿಯೂ ನಮ್ಮ ಕೋಟೆಯಾಗಿಯೂ ಆಮೇನ್ ನಮ್ಮ ವಿಮೋಚಕನಾಗಿಯೂ ನಮ್ಮ ರಕ್ಷಕನಾಗಿಯೂ ಪ್ರಕಟವಾಗುತ್ತೆ. ಆತನ ಸಮೂಹ ಆಮೇನ್ ನಮ್ಮಲ್ಲಿ ಇಳಿಬೇಕಾದರೆ ನಾವು ಆಮೇನ್ ಕರಗಳ ಮೇಲೆ ಕೆತ್ತಿ ಆಮೇಲೆ ಹಲ್ಲೆಲೂಯಾ ಸ್ತೋತ್ರವು ಹೇಳಬೇಕು. ಹಲ್ಲೆಲೂಯಾ ಸ್ತೋತ್ರ. ಆಮೇನ್. ಆತನ ಗುಣಗಣಗಳನ್ನು ವರ್ಣಿಸಿಕೊಂಡು ಸ್ತೋತ್ರ ಹೇಳಬೇಕು. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ಆಮೇನ್. ಪ್ರಿಯರೇ, 34ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ, ನನ್ನ ಮನವೇ ಆಮೇನ್, ನಾನು ಎಲ್ಲ ಕಾಲದಲ್ಲೂ ಯೆಹೋವನನ್ನು ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆಮೇನ್. ಪ್ರಿಯರೇ, ಎಲ್ಲ ಸಮಯವೂ ಆತನ ಸ್ತೋತ್ರವು ನಮ್ಮ ಬಾಯಲ್ಲಿ ಇರುವಂತೆ ನಾವು ಸಮರ್ಪಿಸೋಣ, ಪ್ರಾರ್ಥಿಸುವ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ಕೃಪೆಯು ನಮಗೆ ಬೇಕು, ನಿನ್ನ ದಯೆಯೂ ಬೇಕು, ನಿನ್ನ ಕನಿಕರ ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ನ ನಡೆಸುವಿಕೆ ಬೇಕು. ಕೂಡಲ ದೇವರೇ, ನೀನು ನಮ್ಮನ್ನು ದಾರಿ ನಡೆಸು. ಆಮೇಲೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಆಮೇನ್. ಈ ದಿನವೂ ಪ್ರತಿಯೊಂದು ಕುಟುಂಬಗಳು ಬಿಡುಗಡೆಯಾಗಲಿ. ಕಣ್ಣೀರಲ್ಲಿ ಇರುವವರು, ಆಮೇಲೆ ಕಷ್ಟದಲ್ಲಿ ಇರುವವರು, ಭಾರದಲ್ಲಿ ಇರುವವರು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಆಮೇನ್. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಬಾಡಿ ಆಮೇಲೆ ಟಯರ್ಡ್ಸ್ಗಳು ಯೇಸುವಿನ ನಾಮದಲ್ಲಿ ಆಮೇನ್ ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇಲೆ ಹೃದಯ ನೋವುಗಳು ಸೌಖ್ಯವಾಗಲಿ. ತಲೆ ಸುತ್ತುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಆಮೇಲೆ ಸೌಖ್ಯವಾಗಲಿ. ಆಮೇನ್. ಅದೇ ಪ್ರಕಾರವಾಗಿ ಆಮೇಲೆ ಬಿಸಿನೆಸ್ಗಳು ಮಾಡುವಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ಕೆಲಸ ಜಾಗಗಳಲ್ಲಿ ತಡೆಯಾಗಿರುವ ಆಮೇಲೆ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಕರ್ತನೆ, ಅದೇ ಪ್ರಕಾರವಾಗಿ ಆಮೇನ್ ಎಲ್ಲ ಆಮೇನ್ ಮಕ್ಕಳ ಅಡಿಕ್ಷನ್ಗಳು ನೀಗಿ ಆಮೇನ್ ಅವರು ಬಿಡುಗಡೆಯಾಗಲಿ. ಮಕ್ಕಳ ಮದುವೆಗಳು ತಕ್ಕ ಸಮಯದಲ್ಲಿ ನಡೆಯುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಕರ್ತನೆ, ಬಿಡುಗಡೆಯ ಕರವನ್ನು ಚಾಯಿಸು ಕರ್ತಾವೆ. ಆಮೇಲೆ ಬಿಡುಗಡೆಯ ಕರವನ್ನು ಚಾಯಿಸು. ದಾರಿ ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನ ಸೇವಕರೇ ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳೆಲ್ಲವ ಆಶೀರ್ವಾದವಾಗಲಿ. ಸೇವೆಗಳು ದೇವರ ಮಹಿಮೆಯಾಗಿ ಮಾರಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ದೇಶವು ಕರ್ತನ ಉಜ್ಜೀವನವನ್ನು ಕಾಣಬೇಕು. ಆಮೇಲೆ ಕರ್ತನನ್ನು ನೋಡಬೇಕು. ಪ್ರತಿಯೊಂದು ಕುಟುಂಬಗಳಲ್ಲಿ ಸುವಾರ್ಥ ತಲುಪಬೇಕು. ಪ್ರತಿಯೊಂದು ವಿಲೇಜ್ಗಳು ಯೇಸುವಿನೇ ಆಮೇಲೆ ರಕ್ಷಕನಾಗಿ ಅಂಗೀಕಾರ ಮಾಡಬೇಕು. ಅದಕ್ಕೆ ತಡೆಯಾಗುವ ತಡೆಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಿ ಹೋಗುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ, ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ. ಆಮೇಲೆ ನಿಮ್ಮ ನಾಮವು ಗಣಪಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರ್ತನೆ ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡ್ತೇನೆ. ಆಮೇಲೆ ಕೃಪೆಯನ್ನು ತುಂಬಿಸು ಯೇಸು ಕ್ರಿಸ್ತನ ಮೂತ್ತು ನಾಮದಲ್ಲಿ ತಂದೆಯೇ. ಪ್ರಿಯರೇ, ಕರ್ತನು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆಮೇಲೆ ಇವತ್ತು ಇಂಡಿಯನ್ ಟೈಮ್ ಬೆಳಗ್ಗೆ 8 ಗಂಟೆಗೆ ನಮ್ಮ ಸಭಾರಾಧನೆ ಉಂಟು. ನೀವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕು. ಒಂದು ಮಾತು ಪ್ರಾರ್ಥನೆ ಮಾಡೋಣ. ಕರ್ತನೇ, ಸಭಾರಾಧನೆಯನ್ನು ಬಗೆಸಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಪಾಲ್ಗೊಳ್ಳೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು, ಬಲಪಡಿಸು, ನಿಮ್ಮ ಕೃಪೆಯಿಂದ ತುಂಬಿಸು ಸ್ವಾಮಿ. ಆಮೇನ್. ಅಲ್ಲಿ ಎಲ್ಲರೂ ಕೂಡಿ ಬರಬೇಕು, ಹೊಸವರು ಬರಬೇಕು, ಬಂದು ಕರ್ತನೆ ಆರಾಧಿಸಬೇಕು ಯೇಸುವಿನ ಮುತ್ತು ನಾಮದಲ್ಲಿ ತಂದೆ. ಆಮೇನ್. ಕರ್ತರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ಇವತ್ತಿನದಕ್ಕಾಗಿ ರೋಮ ಪತ್ರಿಕೆ 5ನೇ ಅಧಿಕಾರ 5ನೇ ವಾಕ್ಯ. ಆಮೇನ್. ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ
ರಸವು ನಮ್ಮ ಹೃದಯಗಳಲ್ಲಿ ಆಮೇನ್ ಧಾರಾಳವಾಗಿ ಆಮೇನ್ ಸುರಿಸಿದೆಯಲ್ಲ. ಪ್ರಿಯರೇ, ಆಮೇನ್ ನಿರೀಕ್ಷೆಯು ನಮ್ಮ ಆಸೆಯನ್ನು ಆಮೇನ್ ಭಂಗಪಡಿಸುವುದಿಲ್ಲ. 2ನೇ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟ ಪವಿತ್ರ ಆತ್ಮನು ಮೂಲಕವಾಗಿ ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದ್ದಾರೆ. ಆತನ ದೇವರ ಪ್ರೀತಿ ಪವಿತ್ರ ಆತ್ಮನ ಮೂಲಕವಾಗಿ ನಮ್ಮಲ್ಲಿ ಧಾರಾಳವಾಗಿ ಸುರಿದಿದೆ. ಹಂಗೆ ಸುರಿಯಲ್ಪಟ್ಟಿದರೆ ಎಲ್ಲಿ ಆ ಪ್ರೀತಿ, ಆ ಅಗಪ್ಪೆಲ್ಲವು ದೇವರ ಪ್ರೀತಿ. ಮನುಷ್ಯನ ಪ್ರೀತಿ ಸ್ವಾರ್ಥಕವಾಗಿದೆ. ಅವನ ಕುಟುಂಬವು ಅವನನ್ನು, ಅವನ ಮಕ್ಕಳನ್ನು, ಅವನ ಕಾರ್ಯಗಳನ್ನು ಪ್ರೀತಿಸುವ ಪ್ರೀತಿ. ದೇವರ ಪ್ರೀತಿ ಸ್ವಾರ್ಥಕವಾಗಿದೆ. ಅಳತೆ ಇಲ್ಲದಿರುವ ನಿಸ್ವಾರ್ಥಕವಾದ ಪ್ರೀತಿಯಾಗಿದೆ. ಅದು ಆಮೇನ್ ನಮ್ಮಲ್ಲಿ ಪವಿತ್ರಾತ್ಮ ಮೂಲಕವೇ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಒಂದು ಕಷ್ಟವಿರುವ ಮನುಷ್ಯ ಬರುವಾಗ ಅವನ ಕಷ್ಟದಲ್ಲಿ ಸಹಾಯ ಮಾಡೋಕ್ಕಾಗಿ ನಮ್ಮ ಕೈಯಲ್ಲಿ ಹಣವಾಗಲಿ ಅನ್ನವಾಗಲಿ ಇದ್ದರೆ, ನಾವು ಅದು ಕೊಡಾದೆ ಇದ್ದರೆ, ನಮ್ಮಲ್ಲಿ ಸುರಿಸಲ್ಪಟ್ಟಿರುವ ಪವಿತ್ರಾತ್ಮನ ಪ್ರೀತಿಯು ನಾವು ತಡೆ ಮಾಡುವುದಕ್ಕೆ ಸಮವಾಗಿದೆ. ಪವಿತ್ರಾತ್ಮ ಪ್ರೀತಿ ತಡೆ ಮಾಡುವುದಕ್ಕೆ ಸಮವಾಗಿದೆ. ಆ ಪವಿತ್ರಾತ್ಮ ಪ್ರೀತಿ ನಮ್ಮಿಂದ ಹರಳಬೇಕು, ಒಳಗಬೇಕು, ನದಿಯಾಗಿ ಮಾರಲ್ಪಡಬೇಕು. ಆಮೇನ್ ಆ ಪ್ರೀತಿ ನಮ್ಮಲ್ಲಿ ಇರುವಾಗ ಕ್ಷಮಿಸುವುದಕ್ಕಾಗಿಯೂ ಸಹಿಸುವುದಕ್ಕಾಗಿಯೂ ಎಲ್ಲ ನಮಗೆ ಶಕ್ತಿಯು ದೊರಕುತ್ತದೆ. ಈ ದೇವರ ಪ್ರೀತಿ ಸಫನೋಸ್ ಎಂಬುದಾಗಿರುವ ವ್ಯಕ್ತಿಯಲ್ಲಿ ಬಂದಾಗ, ಯೆಹೂದ್ಯರು ಸುವಾರ್ತೆಯನ್ನು ಸಾರಿದಕ್ಕೆ ಅವರನ್ನು ಕಲ್ಲಿಸಿದ್ದು ಆಮೇಲೆ ಕೊಂದಾಗ, ಸಾಯುವುದಕ್ಕೆ ಮುಂಚಿತವಾಗಿ ಆತನು ಕೂಗಾಡಿ ಹೇಳಿದೆ ಅಂದರೆ, ತಂದೆಯೇ ಇವರ ಪಾವ ಇವರಲ್ಲಿ ನಿಲ್ಲಿಸಬಾರದು, ಅಂದರೆ ಇವರ ಕ್ಷಮಿಸು ಎಂಬುದಾಗಿ ಹೇಳಿದೆ. ಸಾಯುವ ಟೈಮಲ್ಲಿ ಕೂಡ ಕ್ಷಮಿಸುವುದಕ್ಕೆ ಒಂದು ಮನುಷ್ಯನ ಸಾಧ್ಯವಾಗುವುದು ಆಮೇಲೆ ಹೃದಯದಲ್ಲಿ ಸೂಚಿಸಲ್ಪಟ್ಟಿರುವ ಪವಿತ್ರಾತ್ಮನ ಆ ಪ್ರೀತಿಯಿಂದಾಗಿದೆ. ಪವಿತ್ರಾತ್ಮನ ಪ್ರೀತಿ. ಪ್ರಿಯರೇ, ಆಮೇನ್ ಯಾಕೋಬನ ಪತ್ರೆಯಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಸ್ತೋತ್ರ. ಯಾರೋ ಒಬ್ಬರು ನಿಮಗೆ ಸಮೂಹದಲ್ಲಿ ಸಹಾಯಕ್ಕಾಗಿ ಬಂದರೆ ಪ್ರಾರ್ಥನೆ ಮಾಡ್ತೀವಿ, ಇಲ್ಲಾಂದ್ರೆ ಹೋಗಿ ಬೆಂಕಿ ಕಾಯು ಎಂಬುದಾಗಿ ಹೇಳಿದರೆ ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ ಆಮೇನ್ ನಮಗೆ ಕಾಣಕ್ಕಾಗುತ್ತದೆ. ಪ್ರೀತಿಗೆ ಸ್ವಾರ್ಥತೆ ಇಲ್ಲ, ಸೆಲ್ಫಿಷನ್ಸ್ ಇಲ್ಲ. ಅದು ಎಲ್ಲವರನ್ನು ಪ್ರೀತಿಸುವ, ವೈರಿಗಳನ್ನು ಪ್ರೀತಿಸುವ ಪ್ರೀತಿಯಾಗಿದೆ ದೇವರ ಪ್ರೀತಿ. ಆಮೇನ್ ಆಮೇನ್. ಅದು ಆಮೇನ್ ನಮ್ಮ ಜೀವನದಲ್ಲಿ ಬರುವಾಗ ಇನ್ನೊಬ್ಬರ ಪಾಪಗಳು ತಪ್ಪುಗಳು ಕ್ಷಮಿಸುವುದಕ್ಕಾಗಿ ನಮಗೆ ಸಾಧ್ಯವಾಗುತ್ತೆ. ಒಂದು ಸಾರಿ ಒಂದು ಸಹೋದರಿ ಹೇಳಿದರು, ಅವಳು ಆಮೇಲೆ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಬಹಳ ಕ್ರೂರವಾದ ಪೀಡನಕ್ಕೆ ಕಷ್ಟಕ್ಕೆ ಗುರಿಯಾದರು. ದೊಡ್ಡವಳಾದಾಗ ಅವಳು ಕೊಳ್ಳೆಯ ನೆರಳು ಬಂದಾಗ ಅವಳೆಲ್ಲ ಕ್ಷಮಿಸಿದರು. ನಿಮಗಿದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಕೇಳಿದಾಗ, ಆಮೇಲೆ ನನ್ನಲ್ಲಿ ಇರುವ ದೇವರ ಪ್ರೀತಿ ನನ್ನನ್ನು ಒತ್ತಾಯಪಡಿಸುತ್ತಾ ಇದೆ ಆಮೇನ್ ಎಂಬುದಾಗಿ ಅವರು ಹೇಳಿದರು. ನಮ್ಮಲ್ಲಿ ದೇವರ ಪ್ರೀತಿ ಇದ್ದರೆ ಆಮೇನ್ ಹಲವಾರು ಜನರೇ ಪ್ರೀತಿಸುವುದಕ್ಕಾಗಿ ನಮಗಾಗುತ್ತೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಾವು ಆಕಾಶದಲ್ಲಿ ನಕ್ಷತ್ರಗಳ ಭೂಮಿಯ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ.
We are blessed. We are really blessed. We are permanently blessed and highly favored. May God bless you.